ಅಂತನ ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಮಲ್ನಾಡು ತಂಡದ ಪರವಾಗಿ ಆರಂಭಿಕ ಓವರ್ಗಾಗಿ ಹಕೀಬುಲ್ಲಾ ಸಿಗಾರಿಕೆಲಿ ಅದ್ಯಾವ ಹಂತದ ಹೋರಾಟವನ್ನ ನಡೆಸುವ ಹಾದಿಯನ್ನ ಕಾಣ್ತದೆ, ಕಾದು ನೋಡಬೇಕಾಗ್ತದೆ. ಅದ್ಯಾವ ತಂಡ ಚಾಂಪಿಯನ್ ಪಟ್ಟ ಪಡೀತದೆ ಎಂದು ಕಾದು ನೋಡಬೇಕಾಗ್ತದೆ. ಅಲ್ಪ ಸಮಯದಲ್ಲಿ ಚಾಂಪಿಯನ್ ಪಟ್ಟದ ತಂಡವನ್ನ ಈ ಅಂಕಣ ಗುರುತಿಸಿಕೊಳ್ತದೆ. ಆ ನಿಟ್ಟಿನಲ್ಲಿ ಪಂದ್ಯಾಟ ಪ್ರಾರಂಭದ ಹಂತದಲ್ಲಿ ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಶಿವು. ಸಿಗಾರಿಕೆ ನಿಬಂಧದ ಹಂತದಲ್ಲಿ ಹಕೀಬುಲ್ಲಾ ಸಿಗಾರಿಕೆನ ಮೊದಲ ಚಡಿನ ಸಿಗಾರಿಕೆನ ಮುಂದುವರಿಸ್ತಾ ಇದ್ದಾರೆ. ಮೊದಲ ಓವರ್ ಮೊದಲ ಚೆಂಡು ಪಾಯಿಂಟ್ ಹಂತದಲ್ಲಿ ಅವಳಿ ಓಟಗಳು ಎದುರಿಸಿದ ಮೊದಲ ಚೆಂಡಿಗೆ ಶಿವು 2ರ ಸೇರ್ಪಡೆಯನ್ನು ದಾಖಲಿಸಿದ ಆತಿಥೇಯ ತಂಡ ಅವಳಿ ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಅವಳಿ ಓಟಗಳ ಅಂಕಪಟ್ಟಿಯನ್ನು ಸೇರ್ತಾ ಇದೆ. 2ನೇ ಚೆಂಡಿನ ಸಿಗಾರಿಕೆಯನ್ನು ಮುಂದುವರಿಸ್ತಾ ಇದ್ರೆ ಎರಡನೇ ಚೆಂಡು ಸ್ಕ್ವೇರ್ ಲೆಗ್ ಹಂತದಲ್ಲಿ ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫೈನ್ ಲೆಗ್ ಡಿಫೈನ್ ಲೆಗ್ ಹಂತದಲ್ಲಿ ಅವಳಿ ಓಟವನ್ನ ಶಿವು ದಾಖಲಿಸಿದ್ರು. 2ನೇ ಚೆಂಡಿನಂತಲೂ ಕೂಡ ಒಂದಂತರದ ಬದಲಾಗಿ 2 ಸಂಪೂರ್ಣ ಪೂರೈಕೆ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದ ಚುರುಕಿನ ರನ್ನಿಂಗ್ ಬಿಡುವಿನ ಇರುವರು ದಾಡಿಗರು ತೋರ್ಪಡಿಸಿದ್ರು. 2 ಔಟದ ಸೇರ್ಪಡೆ ಅಂತೇಳಿ 4ಕ್ಕೆ ಆರಂಭಿಕ ಅವಳಿ ಚೆಂಡುಗಳಂತೇಳಿ 4 ಓಟಗಳಿಗೆ ಅವಕಾಶವನ್ನು ಹಕೀಬುಲ್ ಮಾಡಿಕೊಡ್ತಾ ಇದ್ದಾರೆ. ಮೊದಲ ಓವರ್ ಪವರ್ ಪ್ಲೇ ನಲ್ಲಿ ಜರುಗ್ತಾ ಇದೆ. ಪವರ್ ಪ್ಲೇ ನ ಕ್ಷೇತ್ರ ರಕ್ಷಣೆ ಅಂತೇಳಿ 3ನೇ ಚೆಂಡು. 3ನೇ ಚೆಂಡು ಹೊಲದಲ್ಲಿ ಹಾರ್ಕರ್ ಆಗಿ ಬೀಳ್ತಾ ಇದ್ರೆ ಆಯ್ತಾ ಬೈ ಮುಖೇನವಾಗಿ ಮತ್ತವಳಿ ಓಟದ ಸೇರ್ಪಡೆ. 2ರ ಸೇರ್ಪಡೆ ಮತ್ತೆ ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ರೆ ತಂಡದ ಒಟ್ಟಾರೆ ಗಳಿಕೆ 6ಕ್ಕೆ ಜಿಗಿತವನ್ನು ಪಡ್ಕೊಳ್ತಾ ಇದೆ. 6 ಲಾಸ್ ಆಫ್ ವಿಕೆಟ್ಸ್. ಸರ್ ಪನ್ಯಾಗುಡ್ದ ಲೈನ್ ಅಂಪೈರ್ ಆಗಿ ಕಾರ್ಯವನ್ನು ಮಾಡಿಕೊಳ್ಬೇಕು. ಶಿವು, ದಿನೇಶ್, ಕುಂಡಿ, ರೋಶು, ಕೀರ್ತಿ, ರಿಯಾಜ್, ವರುಣ್ ಇವರೆಲ್ಲರೂ ಕೂಡ ಲೈನ್ ಅಪ್ ಆಗಿ ಕಾರ್ಯ ಮಾಡಿಕೊಳ್ಳಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ. ಕವರ್ಸ್ ಅಲ್ಲಿ ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟ 2ನೇ ಓಟಗಳ ಸಂಪಾದನೆ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. ಬೋದಂತಲ್ಲಿ ಕವರ್ಸ್ ಅಲ್ಲಿ ಬಹಳಷ್ಟು ಉತ್ತಮ ಸ್ಟೈಲಿಶ್ ಹೊಡೆತವನ್ನು ದಾಖಲಿಸಿಕೊಂಡ್ರು ಶಿವು. ಅವಳಿ ಓಟಗಳ ಪ್ರಯತ್ನ ಬಹಳಷ್ಟೊಂದು ಯಶಸ್ವಿಯನ್ನು ಕಂಡುಕೊಳ್ಳುತ್ತಾ ಇದೆ. ಎದುರಿಸಿದ ಚೆಂಡಿನಲ್ಲಿ ಪೂರ್ಣಾಂತರವಾಗಿ ಅವಳಿ ಓಟದ ಪ್ರಯತ್ನದ ಬಳಿಕ 8ಕ್ಕೆ ಜಿಗಿತವನ್ನು ಕಾಡುತ್ತಾ ಇದೆ. ಮೊದಲ ಪವರ್ ಪ್ಲೇನ ಕೊನೆಯ 2 ಚೆಂಡು ಬಾಕಿ. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ದಾಣೆಯನ್ನು ಮುಂದುವರಿಸುವಂತಲ್ಲಿ ಆತಿಥೇಯ ವಾರಿಯರ್ಸ್ ಯಶಸ್ಸನ್ನು ಕಾಣುತ್ತಾ ಇದೆ. ತಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ವಿಕೆಟ್ ಕೀಪರ್ ಸುಹಾನ್. ಚೆಂಡಿನ ತಡೆತವನ್ನು ಕಂಡುಕೊಳ್ತಾ ಇರುತ್ತಾ ಓಟಗಳಿಗೆ ಅವಕಾಶಗಳು ಬರುತ್ತಾ ಇಲ್ಲ. ಅವರಂತಲ್ಲಿ ಮೊದಲ ಡಾಟ್ ಬಾಲ್ 5ನೇ ಚೆಂಡಿನ ಹಂತದಲ್ಲಿ ಮೊದಲ ಚುಕ್ಕಿಯಾಗಿ ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಕೀವು ನೀಡ್ತಾ ಇಲ್ಲ. ಪ್ರಥಮ ಪವರ್ ಪ್ಲೇನ ಅಂತಿಮ 1 ಚೆಂಡು ಬಾಕಿ, ಕೊನೆಯ 1 ಎಸೆತ ಬಾಕಿ. ಸುಚೇಟ್ ಪ್ರಯತ್ನ, ಈ ಬಳಿಕ ರಿವರ್ಸ್ ನ ಪ್ರಯತ್ನ ಬಲವನ್ನ ಕಂಡುಕೊಳ್ತಾ ಇಲ್ಲ ಶಿವು. ಫೌಲ್ ಆದಿಯನ್ನು ಕಾಣಬೇಕಾಗ್ತದೆ. ಮೊದಲ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಆತಿಥೇಯ ವಾರಿಯರ್ಸ್. ಪ್ರಮುಖ ಆಟಗಾರ ಪಂದ್ಯಾರ ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆತಿಥೇಯ ಪರವಾಗಿ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಟವನ್ನು ಮೊದಲ ಹಂತದಿಂದ ಕೂಡ ಆಡಿ ಬಂದಂತ ಆಟಗಾರ ಶಿವು ಅಂತಿಮ ಫೈನಲ್ ಪಂದ್ಯದ ಉತ್ತಮ ರೀತಿಯ ರನ್ನಾಣವನ್ನು ಕಂಡರೂ ಕೂಡ ಓವರ್ನ ಅಂತಿಮ ಚಡಿ ನಂತರದಲ್ಲಿ ಕ್ಯಾಚ್ ಅವಕಾಶವನ್ನು ಸುಲಭವಾಗಿ ನೀಡಿದ್ರು. ಕ್ಷೇತ್ರ ರಕ್ಷಣೆ ಪಾಯಿಂಟ್ ಅಂತ ಕ್ಷೇತ್ರ ರಕ್ಷಣೆ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ದ ಶಿವು. ಬ್ಯಾಕ್ ಟು ದಿ ಪವಿಲಿಯನ್. ಹೊಸ ಆಟಗಾರ ಸಹೋದರರ ಒಂದು ಅಂಕಣದಲ್ಲಿ ಜೋಡಿ ಮಳುವಾಗ್ತಾ ಇದೆ. ರಜತ ಮತ್ತು ರಜಿತಾ ಸಹೋದರರ ಅಂಕಣದಲ್ಲಿ ಪಂದ್ಯಾಟವನ್ನು ಮುಂದುವರಿಸುವಂತ ಸಮಯಗಳು ಎದುರಾಗ್ತಾ ಇದೆ. 2ನೇ ಓವರ್ನ ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ರಜತ.
ಅದೇ ರೀತಿ ಪಂದ್ಯದ ವೀಕ್ಷಣೆಗಾಗಿ ಬಂದಿರತಕ್ಕಂಥ ನಮ್ಮ ಈ ಭಾಗದ ಸ್ಟೈಲೋ ದಿನೇಶ್ ಶೆಟ್ಟಿ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದೆ. ಫ್ರೆಂಡ್ಸ್ ಮಲ್ನಾಡು ಪ್ರೀಮಿಯರ್ ಲೀಗ್ ಎರಡನೇ ಓವರ್ನ ಮೊದಲ ಚೆಂಡು ಲಾಂಗ್ ಆನ್ ಅಂತೇಳಿ ಶರತನ ಕೈಪಾಲಾಗ್ತಾ ಇದೆ. ಚೆಂಡು ಇತ್ತ ಮತ್ತೆ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅತ್ಯತ್ಯಯ ಭರವಸೆಯ ದಾಂಡಿಗ ರಜತ ಕೂಡ ಪಂದ್ಯದ ವೀಕ್ಷಣೆಗಾಗಿ ತೆರಳಬೇಕಾಗ್ತದೆ. ಎರಡನೇ ಓವರ್ನ ಮೊದಲ ಚೆಂಡಿನಲ್ಲಿ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾರೆ ಯುವ ಬೌಲರ್ ರೇವಂತ್. ಎಸ್ತುಗಾರಿಕೆ ಒಂದಂತಲೂ ಕೂಡ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. ಫ್ರೆಂಡ್ಸ್ ಮಲ್ನಾಡು ಪರವಾಗಿ ಒಂದಂತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ. ರೇವಂತ್ ಹುದ್ದರಿಯನ್ನು ಪಡ್ಕೊಳ್ತಾ ಇದ್ರೆ ಹೊಸ ದಾಂಡಿಗ ವರುಣ್ ಎರಡು ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ತಂಡ. ಈ ಹಂತದಲ್ಲಿ ಹೊಸ ದಾಂಡಿಗ ವರುಣ್ ಎಂಟನ್ನು ಕಾಣ್ತಾ ಇದ್ದಾನೆ. ಮೊದಲ ಸ್ಟ್ರೈಕರ್ ಲೆಕ್ಕಾಚಾರವನ್ನು ಮುಂದುವರಿಸಬೇಕಾಗ್ತದೆ ಅತಿಥಿಯ ಪರವಾಗಿ ವರುಣ್. ಕ್ಷೇತ್ರ ರಕ್ಷಣೆ ನಿಬಂಧನೆ ಹಂತದಲ್ಲಿ ಫ್ರೆಂಡ್ಸ್ ಮಲ್ನಾಡು ತಂಡ ಲಾಂಗ್ ಆನ್ ಲಾಂಗ್ ಆಫ್ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಕವರ್ಸ್ ಎಕ್ಸ್ಟ್ರಾ ಕವರ್ಸ್ ಪಾಯಿಂಟ್ ಗಾಲಿ ಪಾಯಿಂಟ್ ಈ ರೀತಿಯ ಕ್ಷೇತ್ರ ರಕ್ಷಣೆ ನಿಬಂಧನೆಯನ್ನು ತೋರ್ಪಡಿಸ್ತಾ ಇದೆ. ಎರಡನೇ ಚೆಂಡು ಕೆಳ ಮಟ್ಟದಲ್ಲಿ ಹೋಗುವಂತಹ ವೇಗ ನಿಯಂತ್ರಣ ಹೆಸರುಗಾರಿಕೆಯನ್ನ ರೇವಂತ್ ಕಲಿಸ್ತಾ ಇದ್ರೆ ಓಟಗಳಿಗೆ ಮತ್ತೆ ಅವಕಾಶವನ್ನ ರೇವಂತ್ ನೀಡ್ತಾ ಇಲ್ಲ. ಬಹಳಷ್ಟು ಒಂದು ಜವಾಬ್ದಾರಿತ ಒಂದು ಸುಂದರತೆಯ ಎಸೆತವನ್ನ ಅಂಕಣದ ಒಳ ಭಾಗದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅವಳಿ ಚೆಂಡಿನ ಮುಕ್ತಾಯವನ್ನು ಕಾಣ್ತಾ ಇದ್ರೆ ಒಟ್ಟಾರೆ ಗಳಿಕೆ 8ರಲ್ಲಿ ಸ್ಥಗಿತವನ್ನು ಪಡ್ಕೊಳ್ತಾ ಇದೆ. 8 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. ಮೂರನೇ ಚೆಂಡು ವೈಡ್ ಬಾಲ್ ಸೂಚನೆ ಎಕ್ಸ್ಟ್ರಾಸ್ ಗಣವನ್ನು ಮಾಡಿಕೊಳ್ತಾ ಇದ್ದಾರೆ. ಅವಳಿ ಓಟಗಳ ಬೈಮುಖ್ಯವಾಗಿಯೂ ಕೂಡ ಸೇರ್ಪಡೆ ಒಟ್ಟಾರೆ 3 ಓಟದ ಸೇರ್ಪಡೆ ಗಳಿಕೆಯೂ ಕೂಡ 11ಕ್ಕೆ ತಲುಪ್ತಾ ಇದೆ. ರೇವಂತ್ ಈ ಹಂತದಲ್ಲಿ ಎಕ್ಸ್ಟ್ರಾಸ್ಗೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾಸ್ ಓಟಗಳಿಗೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಎಸ್ತುಗಾರಿಕೆಯನ್ನು ಮುಂದುವರಿಸುವಂತಲ್ಲಿ ವರುಣ್ ಸ್ಟ್ರೈಕರ್ ಅಲ್ಲಿ ದಾಂಡನ್ನು ಬಯಸುವಂತ ಪ್ರಯತ್ನವನ್ನು ಮುಂದುವರಿಸಬೇಕಾಗ್ತದೆ. ಈ ಹಂತರದ ವೇಗದ ಚೆಂಡು ಒಂದಂತಲ ವಿಕೆಟ್ಗೆ ಪಾಸ್. ಸುಹಾನ್ ಕೈಯಲ್ಲಿ ಚೆಂಡು ಸೇರ್ತಾ ಇದೆ. ಮತ್ತೆ ಡಾಟ್ ಬಾಲ್ ಉಚಿತದ ಅಂತರದ ಚೆಂಡು ಡಾಟ್ ಬಾಲ್ ಎಸ್ತುಗಾರಿಕೆಯನ್ನು ದಾಖಲಿಸ್ತಾ ಇದ್ರೆ ಎರಡನೇ ಓವರ್ನ ಕೊನೆಯ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ತ್ರಿವಳಿ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಯಶಸ್ವಿಯಾಗಿ 3 ದಿನಗಳ ಕಾಲ ಒಂದು ದಾಂಡು ಚೆಂಡಿನ ಸರಮಿತ ಹಬ್ಬಗಳು ಈ ಅಂಕಣದಲ್ಲಿ ಜರುಗಿತು. ದಿನದ ಹಂತದಲ್ಲಿ ಅಂತಿಮ ಪಂದ್ಯಾಟವನ್ನ ಅಂಕಣದ ಒಳಭಾಗದಲ್ಲಿ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾದ ಚೆಂಡು ಮನವಿಯನ್ನು ಸಲ್ಲಿಸಿಕೊಳ್ತಾ ಇದೆ. ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಓಟಗಳ ಹಂತಗಳಿಗೆ ಮತ್ತೆ ರೇವಂತ್ ಕಡಿವಾಣವನ್ನು ಹಾಕಿಕೊಳ್ತಾ ಇದ್ದಾರೆ. ಬಹಳಷ್ಟು ಯಶಸ್ವಿಯನ್ನು ದಾಳಿಯನ್ನು ಸಂಘಟಿಸಿದರೆ ಕೊನೆಯ 2 ಚೆಂಡು ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 4 ಓವರ್ಗಳ ಪಂದ್ಯಾಟ ಫೈನಲ್ ಹೋರಾಟದ ಪಂದ್ಯಾಟದಲ್ಲಿ ಜರುಗುತ್ತಾ ಇದೆ. 4 ಓವರ್ಗಳು 24 ಚೆಂಡನ್ನು ಬಳಸುವ ಅಂತರದಲ್ಲಿ ಯಶಸ್ವಿಯಾಗಿ ಮೊದಲ ಇನ್ನಿಂಗ್ಸ್ ಜರುಗಿಕೊಳ್ತಾ ಇದೆ. 5ನೇ ಚೆಂಡಿನ ಎಸ್ತುಗಾರಿಕೆಯನ್ನು ರೇವಂತ್ ತೋರ್ಪಡಿಸ್ತಾ ಇದ್ದಾರೆ. ಐದನೇ ಚೆಂಡು ಫೈನಲ್ ಡೀಪ್ ಫೈಲ್ ಆಗತ್ತಲ್ಲಿ ಚೆಂಡಿನ ಚಲಾವಣೆ ಅವಳಿ ಓಟಗಳ ಪೂರೈಕೆ ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 2ರ ಸೇರ್ಪಡೆ ಮುಖ್ಯವಾಗಿ 13ಕ್ಕೆ ತಲುಪ್ತಾ ಇದೆ. 13 ನಿಧಾನಗತಿಯಲ್ಲಿ ರಂದಾಣೆಯ ಏರಿಕೆಯಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ ಅತ್ಯತ್ಯಯ ವಾರಿಯರ್ಸ್. ಓವರ್ನ ಕೊನೆಯ ಚೆಂಡು ಕೂಡ 2ನೇ ಓವರ್ನ ಕೊನೆಯ ಒಂದು ಎಸೆತ ಬಾಕಿ. ಯಶಸ್ವಿಯನ್ನು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ. ಬಿರುಸಿನ 6 ಬೌಂಡರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಯುವ ಬೌಲರ್. ರೇವಂತ್ ಎಸೆತಗೊಂಡ ಕೊನೆಯ ಚೆಂಡು ತಟ್ಟುವಂತ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಚೆಂಡಿನ ನಂತರದಲ್ಲಿ ವರುಣ್ ಒಂದು ಓಟವನ್ನು ದಾಖಲಿಸ್ತಾ ಇದ್ರೆ ಮೊದಲ ಸೆಕ್ಷನ್ 12 ಹೆಸರುಗಳ ಮುಕ್ತಾಯದ ಬಳಿಕ 14 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಅತ್ಯತ್ಯಯ ವಾರಿಯರ್ಸ್. 14ರ ಪೂರೈಕೆಯನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಹಂತದಲ್ಲಿ ಇನ್ನೂ ಕೂಡ 12 ಎಸೆತಗಳು ಬಾಕಿ.
12 ಎಸೆತ ಇನ್ನೂ ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು 2-3 ತಿಂಗಳ ಪರಿಶ್ರಮ ಪಟ್ಟಿರ್ತಕ್ಕಂಥ ಫ್ರೆಂಡ್ಸ್ ಮಲ್ನಾಡು ಪ್ರೀಮಿಯರ್ ಲೀಗ್ನ ಆಯೋಜಕರು ಈ ಪಂದ್ಯಾಟದ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಕೊನೆಯ ಪಂದ್ಯಾಟ ಬಾಕಿ ಉಳಿತಾ ಇದೆ. ನಿತಿನ್, ಸಂತೋಷ್, ಅಜಾನ್, ಬಾಮೀರ್ ಬಹಳಷ್ಟು ಒಂದು ಯಶಸ್ವಿಯನ್ನು ದಾಖಲೆಯ ಪಂದ್ಯಾಟಕೂಟವನ್ನು ಶೃಂಗೇರಿ JCBM ಅಂಕಣದಲ್ಲಿ ನೆರವನ್ನು ತೋರ್ಪಡಿಸಿದ್ರು. ಅಂತಿಮ ದಿನದ ಅಂತಿಮ ಪಂದ್ಯಾಟ ಅಂಕಣದಲ್ಲಿ ಜರುಗ್ತಾ ಇದ್ರೆ ಬಹಳಷ್ಟು ಒಂದು ದಾಖಲೆ ಮಟ್ಟದ ಒಂದು ಪಂದ್ಯಾಟವಾಗಿ, ಮೊದಲ ಒಂದು ದಾಖಲೆ ಮಟ್ಟದ ಪಂದ್ಯಾಟವಾಗಿ ಕಾಣ್ತಾ ಇದೆ. ಅದೇ ರೀತಿ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ರಫೀಕ್ ರವರು ಕೂಡ ಅಂತಿಮ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಆಯ್ತಾ ಇನ್ನಿಂಗ್ಸ್ ನ ಮೂರನೇ ಓವರ್ನ ಸಿಗಾರಿಕೆಯಲ್ಲಿ ರವೀಂದ್ರ ಅಪ್ಪು ಸಿಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ನಲ್ಲಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು ವರುಣ್. ಎದುರಿಸಿದ ಮೊದಲ ಚೆಂಡಿನ ನಂತರದಲ್ಲಿ ಮೂರನೇ ಓವರ್ ಮೊದಲ ಚೆಂಡಿನ ನಂತರದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸ್ಟ್ರೈಕ್ ಬದಲಿಸುವಂತ ಪ್ರಯತ್ನ ಯಶಸ್ವಿ. ಒಟ್ಟಾರೆ ಗಳಿಕೆ 15ಕ್ಕೆ ತಲುಪ್ತಾ ಇದೆ. 15ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯನ್ನು ದಾಖಲಿಸುವಂತ ಹಂತವನ್ನು ಕಾಣ್ತದೆ, ಕಾದು ನೋಡಬೇಕಾಗ್ತದೆ ಆತಿಥೇಯ ವಾರಿಯರ್ಸ್. ಈ ಹಂತದಲ್ಲಿ ಎಸೆದಂತ ಚೆಂಡು ವೈಡ್ ಬಾಲ್. ಹೆಚ್ಚುವರಿಯ ಸೇರ್ಪಡೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ರವೀಂದ್ರ. ಬಳಿಕ ಎಕ್ಸ್ಟ್ರಾಸ್ ಗೆಲುವನ್ನು ಮಾಡಿಕೊಟ್ಟು ಒಟ್ಟಾರೆಗಳಿಗೆ 16ಕ್ಕೆ ತಲುಪ್ತಾ ಇದೆ. 16 ಬಿರುಸಿನ ಬೌಂಡರಿ ಲೆಕ್ಕಾಚಾರಗಳಿಗೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ಆಯ್ತಾ, ಬಿರುಸಿನ ಹೊಡೆತಗಳಿಗೆ ದಾಂಡಿಗರು ಕೂಡ ಎತ್ತವನ್ನು ತೋರ್ಪಡಿಸ್ತಾ ಇಲ್ಲ. ಈ ಹಂತದಲ್ಲಿ ಮಿಡ್ ವಿಕೆಟ್ ಲಾಂಗ್ ನಲ್ಲಿ ಬೀಸುವಂತ ಪ್ರಯತ್ನ. ಅಕೀಬುಲ್ಲಾ ಬಹಳ ಶೋತಮರದಿಂದ ಚೆಂಡಿನ ತಡೆತವನ್ನು ಮಾಡಿಕೊಂಡ್ರು. ಒಂದರ ಸೇರ್ಪಡೆ ಮಾತ್ರ ಅಂಕಪಟ್ಟಿ ಹಂತದಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾ ಇದ್ರೆ 17ಕ್ಕೆ ಏರಿಕೆಯನ್ನ ಕಾಣುತ್ತಾ ಇದೆ. 2 ಚೆಂಡಿನ ಮುಕ್ತಾಯ, ಇನ್ನು ಕೂಡ 4 ಎಸೆತ. ಮೂರನೇ ಓವರ್ನಲ್ಲಿ ಬಾಕಿ. ವರುಣ್ ಮತ್ತೆ ಸ್ಟ್ರೈಕರ್ ಅನ್ನು ಪಡಿತಾ ಇದ್ದಾರೆ. ರಿವರ್ಸ್ ಶಾಟ್. ಈ ಹಂತದಲ್ಲಿ ಪಾಡ್ ಹಂತದಲ್ಲಿ ಚಡಿದ ಚಲಾವಣೆ ಅವಳಿ ಸೇರ್ಪಡೆ. 2 ಓಟಗಳ ಅಂತರವನ್ನು ಕಾಣ್ತಾ ಇದೆ. 19ಕ್ಕೆ ತಲುಪ್ತು. ಈ ಹಂತದಲ್ಲಿ ಮೂರನೇ ಓವರ್ನ ಮೂರನೇ ಚೆಂಡಿಗೆ ರಿವರ್ಸ್ ಶಾಟ್ ಮುಖಾಂತರವಾಗಿ ವರುಣ 2ರ ಪೂರೈಕೆಯನ್ನು ದಾಖಲಿಸ್ತಾ ಇದ್ದಾರೆ. ರನ್ನಾಣೆಯು ಕೂಡ ಹೆಚ್ಚಿಸುವಂತ ಪ್ರಯತ್ನದಲ್ಲಿ ಆತಿಥೇಯ ವಾರಿಯರ್ಸ್ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಇದೆ. 19ಕ್ಕೆ ತಲುಪ್ತಾ ಇದೆ. 19ಕ್ಕೆ ಪ್ರಮುಖ 2 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಆಯ್ತಾ, 3 ಚೆಂಡು ಬಾಕಿ. ಮೂರನೇ ಓವರ್ ಹಂತದ 3 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಚೆಂಡು ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಸುಲಭದ ಕ್ಷೇತ್ರ ರಕ್ಷಣೆ ಕಾಣುವಂತದಲ್ಲಿ ಅವಳಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ದಶಕದ ಪೂರೈಕೆಯು ಕೂಡ 21ಕ್ಕೆ ತಲುಪ್ತಾ ಇದೆ. 21ರ ಪೂರೈಕೆ ನಡುವೆ ಪಂದ್ಯಾಟದ ಯಶಸ್ವಿನ ಕಾಣ್ತಾ ಇದೆ. ಆತಿಥೇಯ ವಾರಿಯರ್ಸ್ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದೆ. ಚಾಂಪಿಯನ್ ಪಟ್ಟವನ್ನ ಪಡೆಯುವಂತ ಅವಕಾಶದಲ್ಲಿ 2 ತಂಡಗಳು ಹೋರಾಟವನ್ನು ನಡೆಸ್ತಾ ಇದೆ. ರಿವರ್ಸ್ ಶಾಟ್ ಓಪನ್ ಆಗ್ತಾ ಇದೆ. ಬಳಿಕ ಸುಲಭದ ಕ್ಯಾಚ್ ಅವಕಾಶವನ್ನು ಪಡಿತಾ ಇದೆ. ವರುಣನ ಇನ್ನಿಂಗ್ಸ್ ಕೂಡ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಬಿರುಸಿನ ಹೊಡೆತ ಗೆತ್ತವನ್ನು ಮಾಡಿದ್ರು ಕೂಡ ಹಂತದಲ್ಲಿ ದಾಂಡಿಗೆ ಬಿರುಸಿನ ಸ್ಪರ್ಶನ ಚೆಂಡಿನ ಅವಕಾಶವನ್ನು ರವೀಂದ್ರ ನೀಡ್ತಾ ಇಲ್ಲ. ಇದು ಮತ್ತೆ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಪ್ರಮುಖ 3ನೆಯ ವಿಕೆಟ್ ಕೂಡ ಪವಿಲಿಯನ್ ಓಪಾಸಾತಿಯನ್ನು ಕಾಣ್ತಾ ಇದ್ದಾನೆ ವರುಣ. ಹೊಸ ಆಟಗಾರ ಯುವ ಪ್ರತಿಭೆ ದರ್ಶನ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ದರ್ಶನ್ ಮೊದಲ ಸ್ಟ್ರೈಕರ್ ಅನ್ನು ಪಡಿತಾ ಇದ್ದಾರೆ. ಆಯ್ತಾ, 3ನೇ ಓವರ್ನ ಅಂತಿಮ ಕೊನೆಯ ಒಂದು ಚೆಂಡನ್ನು ಎದುರಿಸುವಂತಲ್ಲಿ ದಾಂಡನ ಬೀಸುವಂತ ಪ್ರಯತ್ನದಲ್ಲಿ ಸ್ಟ್ರೈಕರ್ ಅನ್ನು ಪಡೆಯಬೇಕಾಗ್ತದೆ. ಕೊನೆಯ ಚೆಂಡು ರವೀಂದ್ರ ಸಿಗಾರಿಕೆಯಲ್ಲಿ ಬಾಕಿ. ಯಶಸ್ವಿಯಾಗಿ ದಾಳಿಯನ್ನು ಸಂಘಟಿಸಿಕೊಂಡು ಬರ್ತಾ ಇದೆ ಆರಂಭಿಕ ಹಂತದಲ್ಲಿ ಫ್ರೆಂಡ್ಸ್ ಮಲ್ನಾಡು. ಕೊನೆಯ ಚೆಂಡು ನೆಗೆತವನ್ನ ಪಡ್ಕೊಳ್ತಾ ಇದೆ. ಆಯ್ತಾ,
ಸರ್ ಬಾಲ್ ಅನ್ನು ಚೆಕ್ ಮಾಡಬೇಕು ನೋಡಿ, ಆ ಬಾಲ್ ಎಲ್ಲಿ ಬಿತ್ತು ಅಂತೇಳಿ ನೋಡಿ. ಸರ್ ನೀವೇ ಒಂದು ಸ್ವಲ್ಪ ಬೇಗ ನೋಡಿ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ನ ತೀರ್ಪಿನ ಹಂತದಲ್ಲಿ ಎಕ್ಸ್ಟ್ರಾ ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಹೆಚ್ಚುವರಿ ಓಟಗಳ ಸೇರ್ಪಡೆ ಹಂತದಲ್ಲಿ ಒಟ್ಟಾರೆ ಗಳಿಕೆ 22ಕ್ಕೆ ತಲುಪ್ತಾ ಇದೆ. 2-2. ಈ ಹಂತದಲ್ಲಿ ಸಿದ್ಧಗಂಧ ಚೆಂಡು ನಗತವನ್ನು ಪಡ್ಕೊಳ್ಳುವ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆಯ್ತಾ. ಸೆಕ್ಷನ್ 18 ಚೆಂಡಿನಾಟ ಮುಕ್ತಾಯವನ್ನು ಕಾಣ್ತಾ ಇದೆ. 22ಕ್ಕೆ 3 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟದ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಆತಿಥೇಯ ವಾರಿಯರ್ಸ್ ಫೈನಲ್ ಹೋರಾಟದ ಮೊದಲ ಹಂತದ ಅಂತಿಮ 6 ಎಸೆತ ಮಾತ್ರ ಬಾಕಿ. ಕೊನೆಯ ಓವರ್ ಎಸೆಗಾರಿಕೆಯಲ್ಲಿ ಫ್ರೆಂಡ್ಸ್ ಮಲ್ನಾಡಿನ ತಂಡ ಸುಹಾನ್ ಎಸೆಗಾರಿಕೆಯ ಪರಿಚಯವನ್ನು ತೋರ್ಪಡಿಸ್ತಾ ಇದೆ. ಸುಹಾನ್ ಹೊಸ ಬೌಲರ್. ಅಂತಿಮ ಓವರ್ ಮೊದಲ ಹಂತದಲ್ಲಿ ದಾಂಡನ್ನು ಬೀಸುವಂತಲೇ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾನೆ ರಜತ. ಅದ್ಯಾವ ನಿಟ್ಟಿನ ಹಂತದಲ್ಲಿ ಬಿರುಸಿನ ದಾಂಡುಗಾರಿಕೆಯನ್ನು ತೋರ್ಪಡಿಸೋದನ್ನು ಕಾದು ನೋಡಬೇಕಾಗ್ತದೆ. ಬಿರುಸಿನ ಸಿಕ್ಸರ್ ಮತ್ತು ಬೌಂಡರಿಗಳನ್ನು ದಾಖಲಿಸುವ ಸಾಮರ್ಥ್ಯವುಳ್ಳಂತ ಆಟಗಾರ ಕೂಡ ರಜತ. ಅಂತಿಮ ಓವರ್ ಅದ್ಯಾವ ನಿಟ್ಟಿನಲ್ಲಿ ಪಂದ್ಯಾಟ ಜರುಗುತ್ತದೆ ಅಂತ ಕಾದು ನೋಡಬೇಕಾಗ್ತದೆ. ಒಂದು ಫೈನಲ್ ರೋಚಕ ಹೋರಾಟವೂ ಕೂಡ. ಪಂದ್ಯಾಟ ಪ್ರಾರಂಭಿಸಿ ಸಮಯ ವೃತ್ತವನ್ನು ಕಾಣುವಂತಿಲ್ಲ, ಗಮನಿಸಿ. ನೇಗತವನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡು ಹಂತದಲ್ಲಿ ವೈಡ್ ಬಾಲ್. ಎಕ್ಸ್ಟ್ರಾಸ್ ನ ಓಟಗಳಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಸುಹಾನ್. ಈ ಹಂತದಲ್ಲಿ ಕೂಡ 1 ಬೌನ್ಸ್ ವಾರ್ನಿಂಗ್ ಸೂಚನೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. 23ಕ್ಕೆ ತಲುಪ್ತಾ ಇದೆ. 23. ಇನ್ನೂ 6 ಎಸೆತ ಬಾಕಿ. ಬೀಸುವಂತ ಪ್ರಯತ್ನ ಈ ಹಂತದಲ್ಲಿ ಲಾಂಗ್ ಆನ್ ಬಳಿ ಕ್ಷೇತ್ರ ರಕ್ಷಣೆ ಯಶಸ್ವಿಯನ್ನು ಕಾಣ್ತಾ ಇದೆ. ಒಂದು ಓಟ, ಎರಡನೇ ಓಟದ ಹಂತದಲ್ಲಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡುತ್ತಂತೆ. ಪ್ರಮುಖ ಆಟಗಾರರ ವಿಕೆಟ್ ರನ್ಔಟ್ ರೂಪದಲ್ಲಿ ಕಾಣ್ತಾ ಇದೆ. ರಜತರ ವಿಕೆಟ್ ಅನ್ನು ಪಡ್ಕೊಳ್ತಾ ಇದೆ ತಂಡ. ಯಶಸ್ವಿ ಲಾಂಗ್ ಆನ್ ಅಂತಲೇ ಕ್ಷೇತ್ರ ರಕ್ಷಣೆ ಖಂಡಿತ ಶರತ ನೇರವಾಗಿ ಚಡಿನ ಥ್ರೋನ ಮುಖಾಂತರವಾಗಿ ಸ್ಟ್ರೈಕರ್ ಅಂತ ಆಟಗಾರನ ವಿಕೆಟ್ ಅನ್ನು ಪಡೆಯುವಂತಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ ಫ್ರೆಂಡ್ಸ್ ಮಲ್ನಾಡು. ಗೂಟಗಾರರಿಗೆ ನಾವು ಬಹಳಷ್ಟು ಚುರುಕನ್ನು ತೋರ್ಪಡಿಸತಕ್ಕಂಥ ಕಿಬುಲ್ ರನ್ಔಟ್ ಅವಕಾಶವನ್ನು ಧರಿಸಿಕೊಂಡ್ರು. ಈತ ರಜತ
ಪಂದ್ಯಾಟದ ವೀಕ್ಷಣೆಗಾಗಿ ಸಾತ್ಯನ ತಮ್ಮ ತಂಡವನ್ನು ಕೂಡಿಕೊಳ್ತಾ ಇದ್ದಾರೆ. ಹೋದರಿ ಆಘಾತ ನಂತರವಾಗಿ ಹೊಸ ಆಟಗಾರ ಸುಹಿಲ್ ಎಂಟ್ರನ್ನ ಪಡಿತಾ ಇದ್ದಾರೆ. ಸುಹಿಲ್ ಮೊದಲ ಸ್ಟ್ರೈಕರ್ ಅನ್ನು ಬಳಸುವಂತದಲ್ಲಿ ಅಂತಿಮ ಓವರ್ನ 2ನೇ ಚೆಂಡನ್ನು ಎದುರಿಸುವಂತಲ್ಲಿ ದಾಂಡನ್ನು ಬೀಸಬೇಕಾಗ್ತದೆ. ಸುಹಿಲ್ಗೆ ಒಂದು ಆಫರ್ ಲಭಿಸ್ತಾ ಇದೆ. ಸುಹಿಲ್ ದಾಖಲಿಸುವಂತ ಪ್ರತಿ ಸಿಕ್ಸರ್ಗೂ ಕೂಡ 100 ರು ನಗದು ಘೋಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ರಫೀಕ್ ಅಣ್ಣರವರು ಈ ಆಫರ್ ಅನ್ನು ನೀಡ್ತಾ ಇದ್ದಾರೆ. ಈ ಹಂತದಲ್ಲಿ ಗುಡಿಸಿ ಬೀಸುವಂತ ಪ್ರಯತ್ನ ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. ಅವಳಿ ಓಟಗಳ ಸೇರ್ಪಡೆ 2ರ ಸೇರ್ಪಡೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 26ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 4 ಎಸೆತ ಬಾಕಿ. ಎದುರಿಸಿದ ಮೊದಲ ಚೆಂಡಿಗೆ 2 ಓಟದ ಪೂರೈಕೆಯನ್ನು ಸುಹಿಲ್ ದಾಖಲಿಸ್ತಾ ಇದ್ದಾರೆ. ಇದೇ ಅಂಕಣದಲ್ಲಿ ಬಹಳಷ್ಟು ದಿನಗಳು ಕೂಡ ಪಂದ್ಯಾಟವನ್ನು ಆಡಿದಂತ ಆಟಗಾರ ಸುಹಿಲ್. ರಿವರ್ಸ್ ನ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ರೆ ಡಾಟ್ ಬಾಲ್. ಓಟಗಳಿಗೆ ಸುಹಾನ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡನ್ನು ಎದುರಿಸುವಂತಲೇ ಸುಹಿಲ್ ಅವಳಿ ಓಟವನ್ನು ದಾಖಲಿಸಿದ್ರು. ರಿವರ್ಸ್ ಶಾಟ್ ನ ಪ್ರಯತ್ನ ವೈಫಲ್ಯತೆ. ಈ ಹಂತರದ ಚೆಂಡು ವಾರ್ಡ್ ಬಾಲ್ ಸೂಚನೆ ಬರ್ತಾ ಇದೆ. ಹೆಚ್ಚುವರಿಯ ಸೇರ್ಪಡೆ ಸುಹಾನ್ ಮತ್ತೆ ಉಚಿತ ಓಟಗಳಿಗೆ ಅಂತರದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ರೆ ವಾರ್ಡ್ ಬಾಲ್ ಮುಖ್ಯವಾಗಿ ಒಟ್ಟಾಡುಗಳಿಗೆ 27ಕ್ಕೆ ದಿಗಿತವನ್ನ ಕಾಣ್ತಾ ಇದೆ. 27ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 4ನೇ ಚೆಂಡು ಮತ್ತೆ ಗುಡಿಸಿ ಬೀಸುವಂತ ಪ್ರಯತ್ನ. ಫೈನಲ್ ಹಂತದಲ್ಲಿ 1 ಓಟ 2ನೇ ಓಟಗಳ ಹಂತದಲ್ಲಿ ರನ್ಔಟ್ಗಳ ಹಂತದಲ್ಲಿ ಮತ್ತೆ ಸುಹಿಲ್ ಪಂದ್ಯಾಟದ ವಾಪಸ್ ಸಾತ್ಯನ ಕಾಣಬೇಕಾಗ್ತದೆ. ಪ್ರಮುಖ ವಿಕೆಟ್ಸ್ ಗಳು ನೆಲೆಗೊಳ್ತಾ 27ಕ್ಕೆ 5ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಆತಿಥೇಯ ವಾರಿಯರ್ಸ್. ಪರವಾಗಿ ಹೊಸ ದಾಂಡಿಗ ಅಂಕದ ಒಳಭಾಗದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸುದೀಪ್ ಕಿಗ್ಗ ಹೊಸ ದಾಂಡಿಗನ ಗುರುತನ್ನು ಕಂಡುಕೊಳ್ತಾ ಇದೆ. 2 ಎಸೆತ ಬಾಕಿ. ಮೊದಲ ಸೆಕ್ಷನ್ ಇನ್ನಿಂಗ್ಸ್ ಹಂತದಲ್ಲಿ ಕೇವಲ 2 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಅದ್ಯಾವ ನಿಟ್ಟಿನಲ್ಲಿ ಸುದೀಪ್ ದಾಂಡನ ಬೀಸುವಂತ ಪ್ರಯತ್ನದಲ್ಲಿ ಯಶಸ್ವಿಯನ್ನು ತೋರ್ಪಡಿಸ್ತಾರೆ ಆತಿಥೇಯ ಪರವಾಗಿ. ಕಾದ್ ನೋಡಬೇಕಾಗ್ತದೆ. ಈ ಬಳಿಕ 5ನೇ ಚೆಂಡಿನ ಎಸೆಗಾರಿಕೆ ಹಂತದಲ್ಲಿ ಸುಹಾನ್ ಬೀಸುವಂತ ಪ್ರಯತ್ನವನ್ನು ಮುಂದುವರಿಕೆಯನ್ನು ತೋರ್ಪಡಿಸ್ತಾ ಇದ್ರೆ ರನ್ಔಟ್ಗಳ ಹಂತದಲ್ಲಿ ಮತ್ತೆ ಹೋದರಿ ಆಘಾತವನ್ನ ಕಾಣ್ತಾ ಇದೆ ತಂಡ. ಒಂದು ಹಂತದಲ್ಲಿ ರನ್ಔಟ್ಗಳ ಮುಖಾಂತರವಾಗಿ ಪವಿಲಿಯನ್ ಹಾದಿಯನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಆತಿಥ್ಯ ವಾರಿಯರ್ಸ್. ಅಂತಿಮ 1 ಎಸೆತ ಬಾಕಿ. ಹೊಸ ದಾಂಡಿಗನ ಎಂಟ್ರಿಯನ್ನು ಕಾಣ್ತಾ ಇದೆ. ನಾನ್ ಸ್ಟ್ರೈಕರ್ ನ ಗುರುತನ್ನ ಪಡ್ಕೊಳ್ತಾ ಇದೆ. ಸ್ಟ್ರೈಕರ್ ಅದಲ್ಲಿ ದರ್ಶು ದಾಂಡನ್ನ ಬೀಸಬೇಕಾಗ್ತದೆ. ಕೊನೆಯ ಓವರ್ನದು ಕೊನೆಯ ಚೆಂಡು ಬಾಕಿ. ಫೈನಲ್ ಪಂದ್ಯಾಟ ಅಲ್ಪಮಟ್ಟಿಗೆ ಮಂದಗತಿಯಲ್ಲಿ ಸಾಗ್ತಾ ಇದೆ. 28 ಓಟವನ್ನು ಮತ್ತೆ ದಾಖಲಿಸ್ತಾ ಇದೆ. ಕೊನೆಯ ಚೆಂಡು ಬೆರಸಿನ ಹೊಡೆತ. ಈ ಹಂತದಲ್ಲಿ ಕೂಡ ಸೀಮಿತ ಪ್ರದೇಶವನ್ನು ಕ್ರಮಿಸಿಕೊಳ್ತಾ ಇದ್ದಾರೆ. ಅವಳಿ ಓಟದ ಸೇರ್ಪಡೆ. ದರ್ಶು ಎದುರಿಸಿದ ಮೊದಲ ಚೆಂಡು 2ರ ಪೂರೈಕೆಯನ್ನು ದಾಖಲಿಸಿರ್ತಾ ಇನ್ನಿಂಗ್ಸ್ ನ 24 ಚೆಂಡಿನ ಮುಕ್ತಾಯದ ಬಳಿಕ 30 ಓಟವನ್ನು ದಾಖಲಿಸಿ 31ರ ಟಾರ್ಗೆಟ್ ಅನ್ನು ಎದುರಾಳಿ ತಂಡಕ್ಕೆ ನೀಡುತ್ತಾ ಇದೆ. ಫೈನಲ್ ಹೋರಾಟದ ಜಯಕ್ಕಾಗಿ 2 ತಂಡಗಳು ಎದುರು ಬದುರಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಫ್ರೆಂಡ್ಸ್ ಮಲ್ನಾಡು ತಂಡ ಜಯಕ್ಕಾಗಿ 24 ಚೆಂಡು 31ರ ಟಾರ್ಗೆಟ್ ಅನ್ನು ಚೇಸ್ ಮಾಡುವಂತ 2ನೇ ಇನ್ನಿಂಗ್ಸ್ ಅಲ್ಪ ಸಮಯದಲ್ಲಿ ಆರಂಭವನ್ನು ಪಡೆದುಕೊಳ್ಳುತ್ತದೆ. ಅಜಾನ್ ವ್ಯವಸ್ಥಾಪಕರು ಬಾಲ್ ಕೊಡಬೇಕು ನೋಡಿ.
ಎರಡನೇ ಸಾರವಾದ ಹಂತದಲ್ಲಿ ಕೂಡ ಆತಿಥೇಯ ವಾರಿಯರ್ಸ್ ತಂಡ ತಮ್ಮ ಆರಂಭಿಕ ಹಂತದ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಹಂತದಲ್ಲಿ ಅಂಕಣ ಒಳಭಾಗದಲ್ಲಿ ತಮ್ಮ ಸಹ ಆಟಗಾರರೊಂದಿಗೆ ಕಾಣ್ತಾ ಇದ್ರೆ ಫ್ರೆಂಡ್ಸ್ ಮಲ್ನಾಡು ಆರಂಭಿಕ ಇರುವವರು ದಾಂಡಿಗರು ಕೂಡ ಬ್ಯಾಟರ್ಗಳು ಅತಿ ಶೀಘ್ರಗತಿಯಲ್ಲಿ ಅಂಕಣ ಒಳಭಾಗದ ಎಂಟನ್ನು ಪಡ್ಕೊಳ್ಬೇಕಾಗ್ತದೆ. 24 ಚೆಂಡು ಜಯದಾದಿ 31 ಓಟವನ್ನು ದಾಖಲಿಸುವಂತ ಪಂದ್ಯವನ್ನು ಕಟ್ಟಬೇಕಾಗ್ತದೆ. ಎರಡನೇ ಇನ್ನಿಂಗ್ಸ್ ಪ್ರಾರಂಭ ನಡುವೆ ಕೂಡ 31ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡದ ಆರಂಭಿಕ ದಾಂಡಿಗರು ಅಕೀಬುಲ್ ಮತ್ತು ಶರತ ಮೊದಲ ದಾಂಡಿಗರಾಗಿ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ ಮಲ್ನಾಡು ಪರವಾಗಿ ಆರಂಭಿಕ ಹಂತದ ಗುರುತನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ ಕ್ಷೇತ್ರ ನಿಬಂಧನೆ ಹಂತದಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದೆ ಆತಿಥೇಯ ವಾರಿಯರ್ಸ್. ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾರೆ ಅಕೀಬುಲ್ಲಾ, ನಾನ್ ಸ್ಟ್ರೈಕರ್ ಅಲ್ಲಿ ಶರತ. ಇರುವರು ಕೂಡ ಎನ್ಆರ್ ಪುರ ಪರಿಸರದ ಆಟಗಾರರು ಕೂಡ. ಫ್ರೆಂಡ್ಸ್ ಮಲ್ನಾಡು ಟ್ರೋಫಿಯಲ್ಲಿ ಫ್ರೆಂಡ್ಸ್ ಮಲ್ನಾಡು ತಂಡವನ್ನ ಪ್ರತಿನಿಧಿಸಿ ಪಂದ್ಯಾಟವನ್ನು ಆಡುತ್ತಾ ಇದ್ರೆ 31ರ ಒಂದು ಟಾರ್ಗೆಟ್ ಅನ್ನ ಫೈನಲ್ ಪಂದ್ಯದಲ್ಲಿ ಚೇಸ್ ಮಾಡಬೇಕಾಗ್ತದೆ. ಚಾಂಪಿಯನ್ ಪಟ್ಟವನ್ನು ಪಡೆಯುವಂತಹ ಸಮಯ ಅಂಕಣದ ಒಳಭಾಗದಲ್ಲಿ ಎದುರಾಗ್ತಾ ಇದೆ. ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಪವರ್ ಪ್ಲೇನ್ ಎಸ್ಗಾರಿಕೆಯಲ್ಲಿ ಶಿವು ಎಸ್ಗಾರಿಕೆ ನಿಬಂಧನೆಯನ್ನು ತೋರ್ಪಡಿಸುವಂತೆ ಚೆಂಡನ್ನು ಪಡೆದುಕೊಂಡು ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದೆ. ಮೊದಲ ಓವರ್ನ ಮೊದಲ ಚೆಂಡು ಆರಂಭ. ಮೊದಲ ಚೆಂಡು ಹರ್ಕರ್ ಚೆಂಡು ಎಸ್ಗಾರಿಕೆಯನ್ನು ತೋರ್ಪಡಿಸಿದ್ರು. ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಅಕೀಬುಲ್ಲಾ ತೋರ್ಪಡಿಸಿಕೊಳ್ತಾ ಇದ್ರೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಚೆಂಡು ಚುಕ್ಕಿಯಾಗಿ ಅಂಕಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯಶಸ್ವಿ ಎಸ್ಗಾರಿಕೆಯು ಕೂಡ ಮೊದಲ ಚೆಂಡು ಅಂಕಪಟ್ಟಿಯಲ್ಲಿ ಚುಕ್ಕಿಯಾಗಿ ಕಾಣ್ತಾ ಇದೆ. ಎರಡನೇ ಚೆಂಡಿನ ಎಸ್ಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಚಕ್ರ ವ್ಯೂಹದೊಂದು ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಪವರ್ ಪ್ಲೇನ್ ಅಂತದ ಅವಳಿ ಚೆಂಡುಗಳಿಗೆ ಓಟಗಳ ನಿಯಂತ್ರಣಕ್ಕೆ ಅವಕಾಶಗಳು ದೊರೆಯುತ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ನೆಟ್ಟ ನೇರದ ಹೊಡೆತ ತನ್ಮುಖರವಾಗಿ ಸುಲಭ ರೀತಿಯ ಕ್ಯಾಚ್ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾನೆ. ವರುಣ್ ಕೈ ಸೇರ್ತಾ ಇದೆ ಚೆಂಡು. ಮೂರನೇ ಚೆಂಡಿನ ಹಂತದಲ್ಲಿ ಭರವಸೆ ಆಟಗಾರನ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಶಿವು. ಆತಿಥೇಯ ವಾರಿಯರ್ಸ್ ಮೊದಲ ಓವರ್ ಎಸ್ಗಾರಿಕೆಯನ್ನು ಮುಂದುವರಿಸುವಂತಲ್ಲಿ ಜವಾಬ್ದಾರಿತವಾಗಿಯೂ ಕೂಡ ಆರಂಭಿಕ ಟ್ರಂಪ್ ಕಾರ್ಡ್ ಆಟಗಾರ ಅಕೀಬುಲ್ ಪಂದ್ಯಾಟದ ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾನೆ. ಸುಹಾನ್ ಇಂಟನ್ನ ಪಡಿತಾ ಇದ್ದಾನೆ ಹೊಸ ಬ್ಯಾಟರ್ ಸುಹಾನ್. 4ನೇ ಚೆಂಡನ್ನು ಎದುರಿಸುವಂತಲ್ಲಿ ಮೊದಲ ಸ್ಟ್ರೈಕರ್ ಲೆಕ್ಕಾಚಾರವನ್ನು ಮುಂದುವರಿಸಬೇಕಾಗ್ತದೆ. ಜಯಕ್ಕಾಗಿ ಇನ್ನು 21 ಚೆಂಡು 31ರ ಅವಶ್ಯಕತೆ. ಶೂನ್ಯಕ್ಕೆ ಮೊದಲ ವಿಕೆಟ್ ನ ಪತನವನ್ನು ಕಾಣ್ತಾ ಇದೆ ಫ್ರೆಂಡ್ಸ್ ಮಲ್ನಾಡು. ಆತಿಥೇಯ ವಾರಿಯರ್ಸ್ ನ ಮೊದಲ ಸೆಕ್ಷನ್ ಮೊದಲ ಓವರ್ 3 ಚೆಂಡು ಆತಿಥೇಯ ವಾರಿಯರ್ಸ್ ಪರವಾಗಿ ಸಾಗ್ತಾ ಇದೆ. ಬಹಳಷ್ಟೊಂದು ವ್ಯವಸ್ಥಿತವಾಗಿ ಜರುಗಿ ಬರ್ತಾ ಇದೆ ಮಲ್ನಾಡು ಕಪ್ 2024 ಫೈನಲ್ ಪಂದ್ಯದ ಹೋರಾಟ ನಡೀತಾ ಇದೆ. ಆತಿಥೇಯ ವಾರಿಯರ್ಸ್ ಮತ್ತು ಫ್ರೆಂಡ್ಸ್ ಮಲ್ನಾಡು ತಂಡ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇರುತ್ತೆ. 4ನೇ ಚೆಂಡು ಎದುರಿಸುವಂತ ದಾಂಡಿಗರ ಸುಹಾನ್. ನಾಲ್ಕನೇ ಚೆಂಡು ನೆಟ್ಟ ನೇರದ ಹೊಡೆತ
ದರ್ಶು ಕ್ಷೇತ್ರಕ್ಷಣೆ ವೈಫಲ್ಯತೆ ತೋರ್ಪಡಿಸಿದ್ದು ತಾಳ್ಮುಖವಾಗಿ ಕ್ಷೇತ್ರಕ್ಷಣೆ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಓಟಗಳ ಪೂರೈಕೆ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. 1-2 ಬದಲಾಗಿ ಹಂತದಲ್ಲಿ 3 ಓಟಗಳ ಸೇರ್ಪಡೆ, ತ್ರಿವಳಿ ಓಟಗಳ ಸೇರ್ಪಡೆ ಯಶಸ್ವಿನ ಕಾಣ್ತಾ ಇದೆ. ತ್ರಿವಳಿ ಮುಖಾಂತರವಾಗಿ ಖಾತೆಯ ಆರಂಭಿಸಿಕೊಳ್ತಾ ಇದೆ ಫ್ರೆಂಡ್ಸ್. ಮಲ್ನಾಡು 3ಕ್ಕೆ ತಲುಪ್ತಾ ಇದೆ. 4ನೇ ಚೆಂಡಿನ ನಂತರದಲ್ಲಿ ತ್ರಿವಳಿ ಓಟಗಳ ಯಶಸ್ವಿನ ಕಾಣ್ತಾ ಇದೆ. 20 ಚೆಂಡು 28ರ ಅವಶ್ಯಕತೆ. 28 ಓಟ ಇನ್ನೂ ಕೂಡ ಜಯಕ್ಕಾಗಿ ದಾಖಲಿಸಬೇಕಾಗುವ ಹಂತದಲ್ಲಿ ಆತಿಥೇಯ ವಾರಿಯರ್ಸ್ ತಂಡ ಕ್ಷೇತ್ರಕ್ಷಣೆ ಬದಲಾವಣೆ ಒಂದು ರೂಪನ ತೋರ್ಪಡಿಸ್ತಾ ಇದೆ. ಬಹಳಷ್ಟು ಕಟ್ಟುನಿಟ್ಟಿನ ಜವಾಬ್ದಾರಿತ ಕ್ಷೇತ್ರಕ್ಷಣೆ ಒಳಪನ ತೋರ್ಪಡಿಸಿಕೊಳ್ತಾ ಇದೆ. 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಶರತ. ಮೊದಲ ಪವರ್ ಪ್ಲೇನ 5ನೇ ಚೆಂಡನ್ನು ಎದುರಿಸುವ ಹಂತದಲ್ಲಿ ದಾಂಡನ್ನು ಬೀಸುವಂತ ಪ್ರಯತ್ನದಲ್ಲಿ ಸ್ಟ್ರೈಕರ್ ಅಲ್ಲಿ ಕಾಣ್ತಾ ಇದ್ದಾರೆ. ಜಾಣ್ಮೆ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡಿದ್ರು. 5ನೇ ಚೆಂಡಿನ ನಂತರ ಎದುರಿಸಿದ ಮೊದಲ ಚೆಂಡಿಗೆ ಶರತ್ 1ರ ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಬದಲಿಸುವಂತ ಪ್ರಯತ್ನ ಯಶಸ್ವಿಯನ್ನು ಕಂಡುಕೊಳ್ತಾ ಇದೆ. 1 ಓಟಗಳ ಸೇರ್ಪಡೆ 4ಕ್ಕೆ ತಲುಪ್ತಾ ಇದೆ. 4ಕ್ಕೆ ಜಿಗಿತವನ್ನು ಕಂಡುಕೊಳ್ತಾ ಇದೆ. 27 ಓಟಗಳು ಇನ್ನೂ ಕೂಡ 19 ಚೆಂಡಿನ ಮುಂದೆ ಕಾಣಬೇಕಾಗ್ತದೆ. ಸುಹಾನ್ ಮತ್ತೆ ಸ್ಟ್ರೈಕ್ ಬದಲಿಸುವಂತಲ್ಲಿ ಮತ್ತೆ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪವರ್ ಪ್ಲೇನ ಕೊನೆಯ 1 ಚೆಂಡು ಬಾಕಿ. ಆ ಚೆಂಡನ್ನು ಎದುರಿಸುವಂತದಲ್ಲಿ ಸುಹಾನ್ ಸ್ಟ್ರೈಕರ್ ಅಲ್ಲಿ. ಬೀಸುವಂತ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಚೆಂಡು ಸ್ಕಾಯ್ಲೈಡ್ ಡೀಪ್ ಸ್ಕಾಯ್ಲೈಡ್ ಹಂತದಲ್ಲಿ ಬೌಂಡರಿಯನ್ನು ಟಾಯಿಸಿಕೊಂಡ್ರು. ತವಳಿ ಓಟಗಳ ಸೇರ್ಪಡೆ ಯಶಸ್ವಿನ ಕಾಣ್ತಾ ಇದೆ. ಕೊನೆಯ ಚೆಂಡಿನ ಹಂತದಲ್ಲಿ 2 ಓಟಗಳ ಸೇರ್ಪಡೆ ಮುಖ್ಯವಾಗಿ ಮೊದಲ ಪವರ್ ಪ್ಲೇನ 6 ಎಸೆದ ಹಂತದಲ್ಲಿ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಒಂದು ಪ್ರಮುಖ ವಿಕೆಟ್ ಅನ್ನು ಕೂಡ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಮಲ್ನಾಡು. ಅಂತಿಮ ಜಯಕ್ಕಾಗಿ 18 ಚೆಂಡು 25ರ ಅವಶ್ಯಕತೆ. ಸರಾಸರಿ 8.33ರಂತೆ ರನ್ದಾಣೆಯನ್ನು ಕಾಣಬೇಕಾಗ್ತದೆ ಫ್ರೆಂಡ್ಸ್ ಮಲ್ನಾಡು. ಆತಿಥೇಯ ವಾರಿಯರ್ಸ್ ಪರವಾಗಿ 2ನೇ ಓವರ್ ಎಸ್ತುಗಾರಿಕೆಯಲ್ಲಿ ರಜತ ಎಸ್ತುಗಾರಿಕೆ ಗುರುತನ್ನು ಕಾಣ್ತಾ ಇದ್ದಾರೆ. ಹೊಸ ಬೌಲರ್ ರಜತನನ್ನು ಬಳಸ್ತಾ ಇದ್ದಾರೆ. ಅಂತಿಮ 18ಕ್ಕೆ ಕಾಲ್ ಶತಕವನ್ನು ದಾಖಲಿಸಬೇಕಾಗ್ತದೆ. 25 ಓಟದ ಜಯಕ್ಕಾಗಿ ದಾಖಲಿಸುವಂತ ಪ್ರಯತ್ನದಲ್ಲಿ ದಾಂಡನ ಬೀಸಬೇಕಾಗ್ತದೆ ಫ್ರೆಂಡ್ಸ್ ಮಲ್ನಾಡು. ಆತಿಥೇಯ ವಾರಿಯರ್ಸ್ ತಂಡವು ಕೂಡ ಜಯವನ್ನು ದಾಖಲಿಸುವಂತ ಒಂದು ಹಂತವನ್ನು ಕಾಣಬೇಕಾದ್ರೆ ಡಾಟ್ ಬಾಲ್ ಮತ್ತು ಪ್ರಮುಖ ವಿಕೆಟ್ ಅನ್ನು ಪಡೆಯುವಂತ ಯಶಸ್ವಿಯನ್ನು ಕಂಡ್ರೆ ಪಂದ್ಯಾಟ ಆತಿಥೇಯ ವಾರಿಯರ್ಸ್ ಪರವಾಗಿ ಸಾಗ್ತದೆ. 6 ಬೌಂಡರಿಗಳ ಯಶಸ್ವಿಯನ್ನು ಕಂಡ್ರೆ ಫ್ರೆಂಡ್ಸ್ ಮಲ್ನಾಡು ಪರವಾಗಿ ಪಂದ್ಯಾಟ ಸಾಗ್ತದೆ. 2ನೇ ಓವರ್ನ ಮೊದಲ ಚೆಂಡು ಸ್ಟ್ರೈಕರ್ ಅಲ್ಲಿ ಶರತ. ಮೊದಲ ಚೆಂಡು ಸ್ಲೋವರ್ ನೆಗೆತವನ್ನು ಪಡೆಯುವಂತ ಎಸ್ತುಗಾರಿಕೆನ ರಜತ್ ದಾಖಲಿಸ್ತಾ ಇದ್ರೆ ಓಟಗಳಿಗೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಡಾಟ್ ಬಾಲ್ 17ಕ್ಕೆ 25 ಓಟಗಳು ಬರಬೇಕಾಗ್ತದೆ. ಎಸ್ಎಸ್ಸಿ ಒಂದು ದಾಖಲೆ ಪಂದ್ಯಾಕೂಟವಾಗಿ ನಿರ್ಮಾಣವನ್ನು ತೋರ್ಪಡಿಸ್ತಾ ಇದೆ ಮಲ್ನಾಡು ಪ್ರೀಮಿಯರ್ ಲೀಗ್. ನೆಗೆತವನ್ನು ಪಡ್ಕೊಂಡಿರ್ತಕ್ಕಂಥ ಚೆಂಡು ವಾರ್ಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ಗೆ ಮತ್ತೆ ಅವಕಾಶವನ್ನು ಮೊದಲ ಅವಕಾಶವನ್ನು ರಜತ ತೋರ್ಪಡಿಸಿದ್ರು. ವಾರ್ಡ್ ಬಾಲ್ ಸೂಚನೆ ತಂಡದ ಒಟ್ಟಾರೆ ಗಳಿಕೆ 7ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 24 17 ಚೆಂಡು ಬಾಕಿ. ಹಂತದಲ್ಲಿ ಬಹಳ ಶೋತಮ ರೀತಿಯನ್ನು ಗೋಟಗಾರಡಿಗೆ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ ಶಿವು. ಬಹಳ
ಶೋಧ ರೋಚಕತೆಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಈತ ಹೋದಾರಿ ಆಘಾತವನ್ನ ಕಾಣುವಂತ ಹಂತವನ್ನ ತಲುಪ್ತಾ ಇದೆ. ಬಹಳಷ್ಟು ಒಂದು ಯಶಸ್ವಿ ಒಂದು ಕ್ಷೇತ್ರ ರಕ್ಷಣೆ ಹಂತದಲ್ಲಿ ಗೂಟ ಗಾರುಡಿಗನ ತೋರ್ಪಡಿಸುವ ಹಂತದಲ್ಲಿ ಶಿವು ಯಶಸ್ವಿಯನ್ನು ತೋರ್ಪಡಿಸಿದ್ರು. ಈತ ಮೂರನೇ ಅಂಪೈರ್ನ ಮೊರೆ ಸಾಗ್ತಾ ಇದೆ. ಕ್ಯಾಚ್ ಅವಕಾಶ. ಔಟ್ ಎಂಬ ಸೂಚನೆ ಹಂತದಲ್ಲಿ ಷರತ್ತು ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ ಹೊಸ ದಾಂಡಿಗ. ಮೊದಲ ಸ್ಟ್ರೈಕರ್ ಅನ್ನು ಪಡೆಯುವ ಹಂತದಲ್ಲಿ ಹೊಸ ಬ್ಯಾಟರ್. ಮೊದಲ ಸ್ಟ್ರೈಕರ್ ಹಂತದಲ್ಲಿಯೂ ಕೂಡ ದಾಂಡಿಗನ ಪರಿಚಯವನ್ನು ಕಾಣ್ತಾ ಇದೆ. ಅಸಾದ್ ಹೊಸ ಆಟಗಾರ ಮೊದಲ ಸ್ಟ್ರೈಕರ್ ಅನ್ನು ಬಳಸ್ತಾ ಇದ್ದಾರೆ. SSV ಒಂದು ದಾಳಿಯನ್ನು ಸಂಘಟಿಸಿರ್ತಕ್ಕಂಥ ರಜತ ಪ್ರಮುಖ ದಾಂಡಿಗನ ಷರತ್ತಿನ ವಿಕೆಟ್ ಅನ್ನು ಪಡ್ಕೊಂಡ್ರು. ಇನ್ನು ಕೂಡ ಜಯದಾದಿ ಎರಡು ತಂಡಗಳಿಗೂ ಕೂಡ 50-50 ಆಗಿ ಪಂದ್ಯಾಟ ಜರುಗುತ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ ಈ ಹಂತದಲ್ಲಿ ಚೆಂಡಿಗೆ ತಿರುವನ್ನು ನೀಡುವಂತ ಒಂದು ಜವಾಬ್ದಾರಿತ ಎಸೆತ ತನ್ಮುಖವಾಗಿ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 15 ಚೆಂಡು ಜಯಕ್ಕಾಗಿ 24ರ ಅವಶ್ಯಕತೆ. ತಂಡದ ಒಟ್ಟಾರೆ ಗಳಿಕೆ 7ರಲ್ಲಿ ಸ್ಥಗಿತತೆಯನ್ನು ಕಾಣುತ್ತಾ ಇದೆ. ರಜಿತಾ ಎಸೆತಕ್ಕಂಥ ಚೆಂಡು ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. ಓಟಗಳ ಹಂತರದ ಪೂರೈಕೆಗಳಿಗೆ ಮತ್ತೆ ಅವಕಾಶವನ್ನು ನೀಡಿಕೊಳ್ತಾ ಇಲ್ಲ. ಆಯ್ತಾ 14ಕ್ಕೆ 24 ಪಂದ್ಯಾಟದ ಒಂದಂತಲ್ಲಿ ರೋಚಕ ತಿರುವನ್ನು ನೀಡುವಂತಲ್ಲಿ ರಜಿತಾ ಎಸ್ಗಾರಿಕೆ ಜವಾಬ್ದಾರಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ದಾಂಡಿಗರು ಬಹುತೇಕವಾಗಿ ರಂದಾಣೆಯ ಸಫಲತೆಯನ್ನು ಕಾಣ್ತಾ ಇಲ್ಲ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನ ಡಿಫೈನ್ ಆಗ ಹಂತದಲ್ಲಿ 2 ಓಟಗಳ ಸೇರ್ಪಡೆ ಯಶಸ್ವಿಯನ್ನು ಕಾಣುತ್ತಾ ಇದೆ. 2ರ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟಾರೆ ಗಳಿಕೆ 9ಕ್ಕೆ ಜಿಗಿತವನ್ನು ಪಡ್ಕೊಳ್ತಾ ಇದೆ. ಅಂತಿಮ 13ಕ್ಕೆ 22 ಓಟಗಳು ಬರಬೇಕು. ಈ ಹಂತದಲ್ಲಿ ತಿರುವನ್ನು ನೀಡುವಂತ ಎಸೆತೆ. ಈ ಬಳಿಕ ಡಾಟ್ ಬಾಲ್ ಸ್ಲೋವರ್ ಚೆಂಡುವಲ್ಲಿ ಡಾಟ್ ಬಾಲ್ ಮುಖ್ಯವಾಗಿ 2ನೇ ಓವರ್ನ ಎಸೆಗಾರಿಕೆನ ರಜಿತಾ ಬಹಳಷ್ಟು ಸುಂದರತೆ ಎಸೆಗಾರಿಕೆಯನ್ನು ತೋರ್ಪಡಿಸಿಕೊಂಡ್ರು. 12 ಚೆಂಡುಗಳ ಮುಕ್ತಾಯ ಹಂತದಲ್ಲಿ 9 ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 12 ಚೆಂಡು 22ರ ಅವಶ್ಯಕತೆ. 2 ತಂಡಗಳು ಕೂಡ ಒಂದು ಫೈನಲ್ ಪಂದ್ಯಾಟದ ಹೋರಾಟ. ಜಯದ ಹಾದಿ ಇನ್ನೂ ಕೂಡ 50-50. ಯಶಸ್ವಿಯಾಗಿ ಒಂದಂತಲ್ಲಿ ಕೂಡ ಪಂದ್ಯಾಕೂಟದ ಹೋರಾಟವನ್ನಂತಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇದೆ. ಯಶಸ್ವಿ ಒಂದು ಕ್ಷೇತ್ರ ಯಶಸ್ವಿ ಒಂದು ಜವಾಬ್ದಾರಿ ಹೆಸರುಗಾರಿಕೆನ ಆತಿಥ್ಯ ತಂಡ ತೋರ್ಪಡಿಸ್ತಾ ಇದೆ. ಬಿರುಸಿನ ಬೌಂಡರಿ ಸಿಕ್ಸರ್ಗಳ ಮನೆಯಲ್ಲಿ ಪಂದ್ಯದ ಅನುಭವ ತೋರ್ಪಡಿಸ್ತಾ ಇದೆ ಫ್ರೆಂಡ್ಸ್ ಮಲ್ನಾಡು. 12 ಚೆಂಡು 22ರ ಅವಶ್ಯಕತೆ. 12 ಬಾಲ್ 22 ರನ್. ರಜತ ಎಸೆಗಾರಿಕೆಯಲ್ಲಿ ರಜತನ ಬಳಸ್ತಾ ಇರೋ ಸುಹಾನ್ ಸ್ಟ್ರೈಕರ್ ಅಲ್ಲಿ ಬಿರುಸಿನ ಸವ್ಯಸಾಚಿಯ ಹೊಡೆತಗಳಿಗೆ ಹೆಸರನ್ನ ಕಂಡಂತ ಆಟಗಾರ ಕೂಡ. ಈ
ಹಂತದಲ್ಲಿ ಬೀಸುವಂತ ಪ್ರಯತ್ನವನ್ನು ಮುಂದುವರಿಸಿದ್ರು ಕೂಡ ರಜತ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಸುಂದರತೆಯ ಚೆಂಡು, ಡಾಟ್ ಬಾಲ್. 11-20 2 ಓಟಗಳು ಬರಬೇಕಾಗ್ತದೆ. 9ರಲ್ಲಿ ಸ್ಥಗಿತತೆಯನ್ನು ಪಡ್ಕೊಳ್ತಾ ಇದೆ ಫ್ರೆಂಡ್ಸ್ ಮಲ್ನಾಡಿನ ಒಟ್ಟು ಮೊತ್ತವೂ ಕೂಡ. ಬೀಸುವಂತ ರಿವರ್ಸ್ ಶಾಟ್ ನ ಪ್ರಯತ್ನವನ್ನು ತೋರ್ಪಡಿಸಿದ್ರು. ಕ್ಷೇತ್ರ ರಕ್ಷಣೆ ಯಶಸ್ವಿಯನ್ನು ಕಾಣ್ತಾ ಇದೆ. ಅವಳಿ ಓಟಗಳ ಸೇರ್ಪಡೆ, ಬಹಳಷ್ಟು ಉತ್ತಮ ರೀತಿಯ ಬೌಂಡರಿಯನ್ನು ಟಾಯಿಸುವಂತ ಪ್ರಯತ್ನ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ರೆ 2ರ ಪೂರೈಕೆ ಯಶಸ್ವಿಯನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ ಹಂತದಲ್ಲಿ 11ಕ್ಕೆ ತಲುಪಿತು. 10 ಚೆಂಡು 20ರ ಅವಶ್ಯಕತೆ. 10ಕ್ಕೆ 20 ಜಯಕ್ಕಾಗಿ ದಾಖಲಿಸುವಂತ ಮೊತ್ತದ ಹಾರವಣಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಳಿಕ 3ನೇ ಚೆಂಡನ್ನು ಎದುರಿಸಬೇಕಾಗ್ತದೆ ಸುಹಾನ್. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನ ವೈಫಲ್ಯತೆ. ಲೆಗ್ ಬಿಹೈಂಡ್ ಸೂಚನೆ, ಡಾಟ್ ಬಾಲ್. 9 ಚೆಂಡು ಜಯಕ್ಕಾಗಿ 20ರ ಅವಶ್ಯಕತೆ. 9ಕ್ಕೆ 20 ಓಟವನ್ನು ಇನ್ನೂ ಕೂಡ ಮಲ್ನಾಡು ತಂಡ ದಾಖಲಿಸಬೇಕಾಗ್ತದೆ. ಬಹಳಷ್ಟು ಒಂದು ಅದೃಷ್ಟೊಂದು ಸುಗಾರಿಕೆ ಹಂತದಲ್ಲಿ ಆತಿಥೇಯ ವಾರಿಯರ್ಸ್ ಬಹುತೇಕವಾಗಿ ಮೇಲುಗೈಯನ್ನು ದಾಖಲಿಸಿಕೊಳ್ಳುವಂತದಲ್ಲಿ ಕಂಡುಕೊಳ್ತಾ ಇದೆ. ಬಿರುಸಿನ ಹೊಡೆತ, ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬೀಸುವಂತ ಪ್ರಯತ್ನ, ತನ್ಮುಖವಾಗಿ ಬೌಂಡ್ರಿ. 4ರ ಸೇರ್ಪಡೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ ದಾಖಲಿಸಿಕೊಂಡು ಸುಹಾನ್ ಮೊದಲ ಬೌಂಡನ್ನು ದಾಖಲಿಸ್ತಾ ಇದೆ. ಪಂದ್ಯಾಟ ಮತ್ತೆ 50-50. 8 ಎಸೆತ 16ರ ಅವಶ್ಯಕತೆ. 8ಕ್ಕೆ 16 ಓಟಗಳು ಇನ್ನೂ ಕೂಡ ಜಯಕ್ಕಾಗಿ ದಾಖಲಿಸಬೇಕಾಗ್ತದೆ. ಒಟ್ಟಾರೆ ಗಳಿಕೆ 15ಕ್ಕೆ ತಲುಪ್ತಾ ಇದೆ. 15. ಫೈನಲ್ ಪಂದ್ಯದಲ್ಲಿ ಚುರುಕನ್ನು ಕಂಡುಕೊಳ್ತಾ ಇದ್ರೆ ಫ್ರೆಂಡ್ಸ್ ಮಲ್ನಾಡು ಪ್ರೀಮಿಯರ್ ಲೀಗ್ನ 3ನೇ ಸ್ಥಾನದ ಪ್ರಶಸ್ತಿಗೆ ಭಾಗಿಯಾಗಿಕೊಳ್ತಾ ಇದೆ ತಂಡ ಕೊಪ್ಪ ಲಯನ್ಸ್. 3ನೇ ಸ್ಥಾನದ ಪ್ರಶಸ್ತಿಯನ್ನ ತಮ್ಮ ಭದ್ರ ಬೊಗಸೆಗೆ ಸೇರ್ಪಡಿಸಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅಂಕಣದ ಒಳಭಾಗದಲ್ಲಿ ಫೈನಲ್ ರೋಚಕತೆಯ ಹೋರಾಟಗಳು ಜರುಗುತ್ತಾ ಇದೆ. 8ರ ಮುಂದೆ 16ರ ಅವಶ್ಯಕತೆ. ಒಂದು ಬೌಂಡರ್ ದಾಖಲಿಸುವಂತಹ ಮಾಸದಲ್ಲಿ ಮತ್ತೆ ಸ್ಟ್ರೈಕರಲ್ಲಿ ಕಂಡುಕೊಳ್ತಾ ಇದ್ದಾರೆ ಸುಹಾನ್. ಬಿರುಸಿನ ಹೊಡೆತ, ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಿ ಬಾರೇಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಿಗ್ ಮ್ಯಾಕ್ಸಿಮಮ್ ಶಿಕ್ಷ ಷಡ್ಕ ಹೋರಾಟದ ಸೇರ್ಪಡೆಯನ್ನು ದಾಖಲಿಸಿಕೊಳ್ತಾ ಇದೆ. ಸುಹಾನ್ ಹೋರಾಟ ಯಶಸ್ವಿ ಹಂತದಲ್ಲಿ ಮುಂದುವರಿತಾ ಇದೆ. ಈ ಬಳಿಕ ಫ್ರೆಂಡ್ಸ್ ಮಲ್ನಾಡಿನ ಪರವಾಗಿ ಸುಹಾನ್ ದಾಂಡು ಮಾತಾಡುತ್ತಾ ಇದೆ. ನಿಧಾನಗತಿಯ ರಂದಾಳಿನ ಮುಂದುವರಿಸಿರ್ತಕ್ಕಂಥ ಸುಹಾನ್ ತದನಂತರವಾಗಿ ಬಿರುಸಿನ ಒಂದು ಬೌಂಡರಿ ಮತ್ತು ಸಿಕ್ಸರ್ ಅನ್ನು ದಾಖಲಿಸಿದ ಅಂತಿಮ 7 ಚೆಂಡು 10ರ ಅವಶ್ಯಕತೆ. 7ಕ್ಕೆ 10. ಗಮನಿಸಿಕೊಳ್ಳಿ, ಲೈನ್ ಅಂಪೈರ್ ಆಗಿ ಕಾರ್ಯವನ್ನು ಮಾಡಿಕೊಳ್ಬೇಕು ಸಂಘಟಕರು. ಯಾವುದೇ ರೀತಿಯ ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಲೈನ್ ಅಂಪೈರ್ ಆಗಿ ಕಾರ್ಯವನ್ನು ಮಾಡಿಕೊಳ್ಳಿ. 7 ಚೆಂಡು 10ರ ಅವಶ್ಯಕತೆ. ಈ ಹಂತದಲ್ಲಿ ಅಂತಿಮ ಚೆಂಡು ತಿರುವನ್ನು ನೀಡಿಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖ್ಯವಾಗಿ ಓವರ್ನ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡು ಜಯಕ್ಕಾಗಿ 10ರ ಅವಶ್ಯಕತೆ. 6ಕ್ಕೆ 10. ಆತಿಥೇಯ ವಾರಿಯರ್ಸ್ ಪರವಾಗಿ ಅದ್ಯಾವ ಎಸೆತಗಾರನ ಗುರುತನ್ನು ತೋರ್ಪಡಿಸ್ತಾರೆ ಕಾದು ನೋಡಬೇಕಾಗ್ತದೆ. ಯಶಸ್ವಿ ದಾಳಿಗಾರ ಅಂತಿಮ ಡೆತ್ ಓವರ್ಗಾಗಿ ಯುವ ಪ್ರತಿಭೆ ದರ್ಶನ ನಸುಗಾರಿಕೆ ಗುರುತನ್ನು ತೋರ್ಪಡಿಸ್ತಾ ಇದ್ದಾರೆ. ದರ್ಶು ಹೊಸ ಬೌಲರ್. 6ರ ಮುಂದೆ 10ರ ಗುರಿ ಎದುರಾಗ್ತಾ ಇದೆ. ಒಂದು ರೋಚಕ ರೋಮಾಂಚನಕಾರಿ ತಿರುವನ್ನು ಕಂಡುಕೊಳ್ತಾ ಇದೆ. ಒಂದು ಫ್ರೆಂಡ್ಸ್ ಮಲ್ನಾಡು ಪ್ರೀಮಿಯರ್ ಲೀಗ್ನ ಒಂದು ಫೈನಲ್ ಪಂದ್ಯಾಟ.
3 ದಿನಗಳ ಕಾಲ ಈ ಅಂಕಣದಲ್ಲಿ ಜರುಗಿರ್ತಕ್ಕಂಥ ಒಂದು ದಾಂಡು ಚೆಂಡಿನ ಸಮೃದ್ಧಿ ಹಬ್ಬಗಳ ಹಂತದಲ್ಲಿ ಯಶಸ್ವಿಯನ್ನು ಕಾಣುತ್ತಾ 3ನೇ ದಿನದ ಅಂತಿಮ ಫೈನಲ್ ಹೋರಾಟ ಅಂಕಣದಲ್ಲಿ ಜರುಗುತ್ತಾ ಇದ್ರೆ. ಅಂತಿಮ ಓವರ್ 6 ಚೆಂಡು ಜಯಕ್ಕಾಗಿ 10 ಓಟಗಳು ಬರಬೇಕಾಗ್ತದೆ. ಅಸಾದಿ ಹಂತದಲ್ಲಿ ಕೂಡ ಓಟಗಳ ಪೂರೈಕೆ ಹಂತದಲ್ಲಿ ರನ್ಔಟ್ಗಳ ಮುಖಾಂತರವಾಗಿ ಹುದರಿ ಆಘಾತವನ್ನು ಕಳ್ಕೊಳ್ತಾ ಇದೆ. ಆಯ್ತಾ, ಮತ್ತೆ ರನ್ಔಟ್ಗಳ ಮುಖಾಂತರವಾಗಿ ಬ್ರೇಕ್ ಥ್ರೂ ಅನ್ನು ಕಾಣ್ತಾ ಇದ್ರೆ. ಡಾಟ್ ಬಾಲ್ ಅನ್ನು ಸಂಘಟಿಸಿಕೊಂಡ್ರು ದರ್ಶು. ಅಂತಿಮ 5 ಚೆಂಡು ಬಾಕಿ, ಜಯಕ್ಕಾಗಿ 10 ಓಟಗಳು ಬರಬೇಕಾಗ್ತದೆ. ಬೆರುಸಿನ ದಾಂಡಿಗ ಪಂದ್ಯದ ಅಲ್ಪ ಮಡಿಗೆ ಚಿತ್ರೀಕರಣವನ್ನು ಬದಲಾಯಿಸಿ ಒಂದು ಯಶಸ್ವಿಯಾಗಿ ದಾಂಡನ ಬೀಸಿರ್ತಕ್ಕಂಥ ಸುಹಾನ್ ಈ ಬಳಿಕ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 5 ಎಸೆತ ಬಾಕಿ, 10 ಓಟಗಳು ಜಯಕ್ಕಾಗಿ ಬರಬೇಕಾಗ್ತದೆ. 2 ತಂಡಗಳು ಇನ್ನೂ ಕೂಡ ಪಂದ್ಯಾಟ 50-50. ದರ್ಶನ್ ಮೇಲುಗೈಯನ್ನು ದಾಖಲಿಸ್ತಾರೋ, ಸುಹಾನ್ ಮೇಲುಗೈಯನ್ನು ದಾಖಲಿಸಲು ಕಾದು ನೋಡಬೇಕಾಗ್ತದೆ. ಇರುವರ ನಡುವೆ ಈಗ ಜುಗಲ್ಬಂದಿಯ ಹೋರಾಟ ಜರುಗುತ್ತದೆ. ದರ್ಶು ಎಸೆಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟಗಳ ಹಂತದಲ್ಲಿ ಕಡಿವಾಣವನ್ನು ಹಾಕಿಕೊಳ್ತಾ ಇದ್ರೆ. ರನ್ಔಟ್ಗಳ ಮುಖಾಂತರವಾಗಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ ತಂಡ. ಮತ್ತೆ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ರೆ. ಹೊಸ ಆಟಗಾರನ ಗುರುತನ್ನು ಕಾಣಬೇಕಾಗ್ತದೆ. ಅಂತಿಮ 4 ಚೆಂಡು ಜಯಕ್ಕಾಗಿ 10ರ ಅವಶ್ಯಕತೆ. ಪೂರ್ಣಾಂತರವಾಗಿ ಬಿದ್ದಿದ್ದ ಚೆಂಡು ರಿವರ್ಸ್ ಶಾಟ್ ನ ಪ್ರಯತ್ನವನ್ನು ಮಾಡಿಕೊಂಡ್ರು. ಡಾಟ್ ಬಾಲ್ ಸೇರ್ಪಡೆಯನ್ನು ದಾಖಲಿಸಿಕೊಳ್ತಾ ಇದೆ. ಬಿರುಸಿನ ಹೊಡೆತ, ಸ್ಕಾಲರ್ ಮ್ಯಾನ್ ಭಾಗದ ಹಂತದಲ್ಲಿ ಶಾರ್ಟ್ ಮಿಡ್ ವಿಕೆಟ್ ಹಂತದಲ್ಲಿ ಸುಲಭದ ಕ್ಯಾಚ್ ಅವಕಾಶಗಳು ಎದುರಾಗ್ತಾ ಇದೆ. ಪಂದ್ಯಾಟ ಆತಿಥೇಯ ವಾರಿಯರ್ಸ್ ಪರವಾಗಿ ಸಾಗ್ತಾ ಇದೆ. ಯಶಸ್ವಿಯನ್ನು ದಾಳಿಯನ್ನು ಸಂಘಟಿಸಿದ ಯುವ ಬೌಲರ್ ದರ್ಶು ಪ್ರಮುಖ ಆಟಗಾರರ ವಿಕೆಟ್ ಅನ್ನು ಪಡ್ಕೊಂಡ್ರು. ಅಂತಿಮ 3 ಚೆಂಡು ಬಾಕಿ, ಜಯಕ್ಕಾಗಿ ಇನ್ನು 10ರ ಅವಶ್ಯಕತೆ. ಇನ್ನೂ ಕೂಡ ಪಂದ್ಯಾಟ ಜೀವಂತ. ಈಗಾಗಲೇ ಈ ಪಂದ್ಯಾಕೂಟದ ಅಂತಿಮ ಘಟ್ಟಕ್ಕೆ ಆಗಮಿಸಿರ್ತಕ್ಕಂಥ ಈ ಪಂದ್ಯಾಕೂಟದ ಪ್ರಾಯೋಜಕರಾಗಿರ್ತಕ್ಕಂಥ ಲರ್ನ್ ಕ್ಯಾಂಪ್ ಅಕಾಡೆಮಿಯ ಮಾಲೀಕರಾಗಿರ್ತಕ್ಕಂಥ ಶಾಶ್ವತ್ ಮತ್ತು ಸಚಿನ್ ಈ ಪಂದ್ಯಾಕೂಟದ ಪರವಾಗಿ ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಯಶಸ್ವಿಯನ್ನು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ ದರ್ಶು. ಮೊದಲ ಹಂತದ 3 ಚೆಂಡಿನ ನಂತರದಲ್ಲೂ ಕೂಡ ಮೊದಲ ಚೆಂಡು ರನ್ ಔಟ್, ನಂತರದ ಚೆಂಡು ರನ್ ಔಟ್, ಮತ್ತೆ 3ನೇ ಚೆಂಡು ಕ್ಯಾಚ್ ಅವಕಾಶಗಳ ನಡುವೆ ನಡೀತಾ ಇದೆ. ಅಂತಿಮ 3ಕ್ಕೆ 10 ಓಟಗಳು ಬರಬೇಕಾಗ್ತದೆ. ಹೊಸ ದಾಂಡಿಗ ವಸೀಂ ಅದ್ಯಾವ ನಿಟ್ಟಿನಲ್ಲಿ ಚುರುಕಿನ ನಂತರ ದಾಂಡನ ಬೀಸುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯನ್ನು ತೋರ್ಪಡಿಸ್ತಾರೋ ಅಂತ ಕಾದು ನೋಡಬೇಕಾಗ್ತದೆ. ಇದುವರೆಗೂ ಕೂಡ ದಾಳಿಯನ್ನು ಸಂಘಟಿಸಿರ್ತಕ್ಕಂಥ ಆತಿಥೇಯ ವಾರಿಯರ್ಸ್ ಬಹುತೇಕವಾಗಿಯೂ ಕೂಡ ಸರಿಸುಮಾರು 75ರಷ್ಟು ಪಂದ್ಯದ ಹಿಡಿತವನ್ನು ದಾಖಲಿಸ್ತಾ ಇದೆ. 3 ಚೆಂಡು ಜಯಕ್ಕಾಗಿ 10 ಓಟಗಳು, 1 ಸಿಕ್ಸರ್ ಮತ್ತು 1 ಬೌಂಡರಿಯ ಅವಶ್ಯಕತೆ ಎದುರಾಗ್ತಾ ಇದೆ. ಈ ಹಂತದ ಯಶಸ್ವಿಯನ್ನು ದಾಳಿ ಓಟಗಳ ಅಂತರಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ 2ಕ್ಕೆ 10ರ ಅವಶ್ಯಕತೆ. ಚಾಂಪಿಯನ್ ಪ್ರಶಸ್ತಿ ಯಾರಿಗೆ ಎಂಬ ಕಾದು ನೋಡುವಂತೆ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಅಂತಿಮ 2 ಚೆಂಡಿನ ಹಂತದಲ್ಲಿ 1 ಸಿಕ್ಸರ್ ಮತ್ತು ಬೌಂಡರಿಯನ್ನು ದಾಖಲಿಸುವಂತ ಪ್ರಯತ್ನವನ್ನು ಮುಂದುವರಿಸಲೇಬೇಕಾಗ್ತದೆ ಮಲ್ನಾಡ್ ವಾರಿಯರ್ಸ್. ಈ ಬಳಿಕ 5ನೇ ಚೆಂಡಿನ ಎಸೆಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ ವಸೀಂ. ಎಡಚಿ ಆಟಗಾರ ಸ್ಟ್ರೈಕರ್ ಅಲ್ಲಿ.
ಬೀಸುವಂತ ಪ್ರಯತ್ನವನ್ನು ಮುಂದುವರಿಸಿದ್ರು. ಇತ ಶಾಟ್ ಹಂತದಲ್ಲಿ ಕೂಡ 1 ಓಟಗಳ ಪ್ರಯತ್ನ ಮಾತ್ರ ಯಶಸ್ವಿ. ಪಂದ್ಯದ 99ರಷ್ಟು ಹಿಡಿತವನ್ನು ದಾಖಲಿಸಿಕೊಳ್ತಾ ಇದೆ ಆತಿಥೇಯ ವಾರಿಯರ್ಸ್. 1 ಚೆಂಡು ಬಾಕಿ, ಜಯಕ್ಕಾಗಿ 9ರ ಅವಶ್ಯಕತೆ. 1ಕ್ಕೆ 9. ಪಂದ್ಯದ ರೋಚಕ ತಿರುವನ್ನು ಕಂಡರೂ ಕೂಡ ಅಂತಿಮ ಹಂತದ 99% ಪಂದ್ಯಾಟ ಮಾಡಿಕೊಳ್ತಾ ಇದೆ. ಆತಿಥೇಯ ವಾರಿಯರ್ಸ್ ಪರವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒಂದು ಚೆಂಡು ಬಾಕಿ, ಎದುರಿಸುವ ಹಂತದಲ್ಲಿ ದಾಂಡಿಗ ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾನೆ. लोकल टीम में हमारा शकील पहले हमारा ये ग्राउंड में क्यों भी खिला ली. ಅಂತಿಮ ಚೆಂಡು ಸುಗಾರಿಕೆ ಮುಂದುವರಿತಾ ಇದೆ. ಅಂತಿಮ ಚೆಂಡು ಬೇಸುವ ಹಂತದಲ್ಲಿ ಪಂದ್ಯ ಕೂಡ ಚಾಂಪಿಯನ್ ಪ್ರಶಸ್ತಿಗೆ ಭಾಗಿಯಾಗ್ತಾ ಇದೆ ಆತಿಥೇಯ ವಾರಿಯರ್ಸ್. ಫ್ರೆಂಡ್ಸ್ ಮಲ್ನಾಡು ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ. ಫ್ರೆಂಡ್ಸ್ ಮಲ್ನಾಡು ಪ್ರೀಮಿಯರ್ ಲೀಗ್ 2024ರ ಒಂದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ಆತಿಥೇಯ ವಾರಿಯರ್ಸ್. ರನ್ನರ್ಸ್ ಅಪ್ ಪ್ರಶಸ್ತಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ ಮಲ್ನಾಡು. ಫ್ರೆಂಡ್ಸ್ ಮಲ್ನಾಡಿನ ತಂಡ ಈ ಹಂತದಲ್ಲಿ ಯಶಸ್ವಿಯನ್ನು 3 ದಿನಗಳ ದಾಖಲೆಯ ಪಂದ್ಯಾಕೂಟ ಫೈನಲ್ ಪಂದ್ಯದ ಮುಕ್ತಾಯವಾಗಿ ಅಂಕಣದ ಹಂತದಲ್ಲಿ ಕೂಡ ವೇದಿಕೆ ಹಂತದಿಂದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯುತ್ತದೆ. ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದ ತಂಡಕ್ಕೆ ಅಭಿನಂದನೆ ಸಲ್ಲಿಸ, ಅದೇ ರೀತಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಕ್ಕಂಥ ಅಭಿನಂದನೆ ಸಲ್ಲಿಸ ಮುಂದಿನ ಕಾರ್ಯಕ್ರಮ ಸಭೆಗಳ ಮುಂದೆ ಅತಿಥಿ ಗಣ್ಯ ವ್ಯಕ್ತಿಗಳ ಹಂತದಲ್ಲಿ ಸಮಾರಂಭ ಕಾರ್ಯಕ್ರಮ ನಂತರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಇರ್ತದೆ. ಎಲ್ಲ ಆಟಗಾರರು